ಈ ದಿನ ಪ್ರತಿ ವರ್ಷದಂತೆ ತೆಲುಗರಳ್ಳಿ ಗ್ರಾಮದಲ್ಲಿ 15ನೇ ವರ್ಷದ ವಿಜೃಂಭಣೆಯ ಒಂದು ದ್ರೌಪದಮ್ಮ ದೇವಿಯ ಕರಗ ಮಹೋತ್ಸವ ನಡೀತಾ ಇದೆ. ಈ ಕರಗ ಮಹೋತ್ಸವದ ನೇತೃತ್ವವನ್ನು ಶ್ರೀನಿವಾಸ ಅವರು ತಗೊಂಡಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಈ ಗ್ರಾಮದಲ್ಲಿ ಹಾಗೂ ಕುಲಸ್ಥರ ಹಾಗೂ ಗ್ರಾಮಸ್ಥರ ಸಹಕಾರದೊಂದಿಗೆ ಅತಿ ವಿಜೃಂಭಣೆಯಿಂದ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಮಳೆ ಇಲ್ದಿರ ಜನ ತತ್ತರಿಸುವಂಥ ಸಂದರ್ಭದಲ್ಲಿ ಒಂದು ದೈವ ಪ್ರೇರಣೆಯಿಂದ ಒಂದು ದ್ರೌಪದಮ್ಮ ದೇವಿಯ ಆಶೀರ್ವಾದದಿಂದ ಇವತ್ತು ಆನೇಕಲ್ ತಾಲೂಕಿನಲ್ಲಿ ಉತ್ತಮವಾದಂತಹ ಮಳೆ ಆಗುವ ಮುಖಾಂತರ ರೈತರಿಗೆ ಅನುಕೂಲವಾಗಲಿ ಹಾಗೂ ಗ್ರಾಮದಲ್ಲಿ ಸುಭಿಕ್ಷವಾದಂಥ ವಾತಾವರಣ ಸೃಷ್ಟಿಯಾಗಲಿ ಅನ್ನುವ ನಿಟ್ಟಿನಲ್ಲಿ ಈ ಗ್ರಾಮದಲ್ಲಿ ಒಂದು ದೈವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಇಡೀ ಆನೇಕಲ್ ತಾಲೂಕಿಗೆ ಒಂದು ಹೆಮ್ಮೆಯ ವಿಚಾರ. ಅದೇ ರೀತಿ ಪ್ರತಿ ವರ್ಷದಂತೆ ಆನೇಕಲ್ ಕರಗ ಮಹೋತ್ಸವ ಬೆಂಗಳೂರು ನಗರ ಬಿಟ್ಟರೆ ಆನೇಕಲ್ನಲ್ಲಿ ಪ್ರಸಿದ್ಧಿಯಾಗಿ ಕರ್ನಾಟಕ ರಾಜ್ಯದಲ್ಲೇ ಇದು ಮುನ್ನಡೀತಾ ಇತ್ತು. ಆದರೆ ಈ ಸಲ ಸರ್ಕಾರದ ವಿಫಲತೆಯೋ ಅಥವಾ ಒಂದು ಪೊಲೀಸ್ ಇಲಾಖೆಯ ವಿಫಲತೆಯೋ ಆನೇಕಲ್ ನಗರದಲ್ಲಿ ಕರಗ ಈ ಸಲ ನಡೆಯೋದಕ್ಕೆ ಅನುಮತಿ ನೀಡಿದ ಕಾರಣ ಇವತ್ತು ತೆಲುಗರಳ್ಳಿ ಗ್ರಾಮದಲ್ಲಿ ಕರಗ ನಡೀತಾ ಇರೋದು ಸಾರ್ವಜನಿಕರಲ್ಲಿ ತುಂಬ ಹರ್ಷ ಹಾಗೂ ಸಂತೋಷವನ್ನು ಉಂಟು ಮಾಡಿದೆ. ಈ ಒಂದು ಕರಗ ಮಹೋತ್ಸವ ನಡೀತಾ ಇರೋದು ತುಂಬ ಸಾರ್ವಜನಿಕರು ಹಾಗೂ ಭಕ್ತಾದಿಗಳಲ್ಲಿ ಒಂದು ಉತ್ಸಾಹ ಹಾಗೂ ಒಂದು ಸಂತೋಷದ ವಾತಾವರಣ, ಒಂದು ಹಬ್ಬದ ವಾತಾವರಣ ಈ ಗ್ರಾಮದಲ್ಲಿ ಒಂದು ಕಾಣ್ತಾ ಇದ್ದೀವಿ. ಅದೇ ರೀತಿ ಪ್ರತಿ ವರ್ಷವೂ ಸಹ ಇದೇ ಕುಲಸ್ಥರು ಇನ್ನೂ ಹೆಚ್ಚಿಗೆ ಇದು ಜನಸಾಗರದ ಒಂದು ಭಕ್ತಾದಿಗಳನ್ನು ಸೇರಿಸುವ ಮುಖಾಂತರ ಇನ್ನೂ ವಿಜೃಂಭಣೆಯಿಂದ ಕರಗ ಮಹೋತ್ಸವವನ್ನು ಆಚರಿಸಲಿ ಅಂತ ಹೇಳಿ ಅವ್ರಿಗೆ ಶುಭವನ್ನು ಕೋರ್ತಾ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಗ್ರಾಮಸ್ಥರಿಗೂ ಆನೇಕಲ್ ತಾಲೂಕಿನ ಸರ್ವ ನಾಗರಿಕ ಬಂಧುಗಳಿಗೂ ದ್ರೌಪದಮ್ಮ ದೇವಿಯ ಆಶೀರ್ವಾದ ಇರಲಿ. ಆ ದ್ರೌಪದಮ್ಮ ದೇವಿ ಅವರಿಗೆ ಕಷ್ಟಗಳನ್ನು ನಿವಾರಿಸಿ ಉತ್ತಮವಾದಂಥ ಬೆಳೆ ಆಗೋದಕ್ಕೆ ಸಹಕಾರ ನೀಡಲಿ ಅಂತ ಆ ದೇವತೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ತುಂಬ ಸಂತೋಷದ ಸಂಗತಿ. ಆನೇಕಲ್ ತಾಲೂಕು ತೆಲುಗರಳ್ಳಿ ಗ್ರಾಮದಲ್ಲಿ ಏನು ಇಂದಿನ ಪದ್ಧತಿಯಂತೆ ಈ ವರ್ಷವೂ ಸಹ ನಾನು ಇದೇ ಪ್ರಥಮ ವರ್ಷ ಕರಗವನ್ನು ನೋಡೋದಕ್ಕೆ ದ್ರೌಪದಮ್ಮ ಕರಗವನ್ನು ನೋಡೋದಕ್ಕೆ ಬಂದೆ. ಬಹಳ ಅದ್ಧೂರಿಯಾಗಿ ಸುಮಾರು 15 ಪಲ್ಲಕ್ಕಿಗಳು ಸೇರಿದ್ವು. ವಿವಿಧ ದೇವತೆಗಳನ್ನು ಪಲ್ಲಕ್ಕಿಯಲ್ಲಿ ಕುಂಡ್ರಿಸಿ ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡಿದ್ರು. ಕರಗನೂ ಸಹ ಸುಮಾರು 3:46ಕ್ಕೆ ಹೊರಗಡೆ ಬಂತು. ಭಾಳ ಚೆನ್ನಾಗಿ ಆಡ್ತು. ಎಲ್ಲ ಜನ ತುಂಬ ಸಂತೋಷಪಟ್ಟರು. ಅವ್ರಿಗೆಷ್ಟು ಕಷ್ಟ ಇದ್ರೂ ಸಹ ಆ ಸಮಯದಲ್ಲಿ ಕರಗ ನೋಡಿದ ತಕ್ಷಣವೇ ಅವ್ರ ಮನಸ್ಸು ತೃಪ್ತಿ ಆಗುತ್ತೆ. ಜೊತೆಗೆ ಅವರು ಎಲ್ಲ ಮನಸ್ಸನ್ನು ಕರಗದಮ್ಮನ ಮೇಲೆ ಇಟ್ಟಿರ್ತಾರೆ. ಹಾಗಾಗಿ ಆ ದೈವ ಭಕ್ತಿ ಎಲ್ರಿಗೂ ಇದರಲ್ಲಿ ಈ ವರ್ಷ ಮಳೆ ಸ್ವಲ್ಪ ಹೆಚ್ಚಿಗೆ ಬಿಡಲಿ, ಈ ಜನ ಶಾಂತಿ ಆಗಲಿ. ಮತ್ತು ಈ ದ್ರೌಪದಮ್ಮ ಕರಗದ ಅಧ್ಯಕ್ಷತೆಯನ್ನು ನಮ್ಮ ಗೆಳೆಯರು ಸೀನಪ್ಪ ಅವರು ವಹಿಸ್ಕೊಂಡು ಬಹಳ ಚೆನ್ನಾಗಿ ಈ ಗ್ರಾಮದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಚಿಕ್ಕ ಊರಾದ್ರೂ ಚೊಕ್ಕವಾಗಿ ತುಂಬ ಚೆನ್ನಾಗಿ ಆಗ್ತಾಯಿದೆ. ಎಲ್ಲ ಜನರು ಸಹ ತುಂಬ ಚೆನ್ನಾಗಿ ಕರಗವನ್ನು ನೋಡಿ ಆನಂದ ಪಡ್ತಾ ಇದ್ದಾರೆ. ಅದಕ್ಕೆ ಆ ಭಗವಂತ ಎಲ್ರಿಗೂ ಕೃಪೆಯನ್ನು ತೋರಲಿ. ಇನ್ನು ಈ ಕುಲಸ್ಥರಿಗೆ, ಈ ಗ್ರಾಮದ ಮೆಂಬರ್ಗೆ ಮತ್ತು ಈ ಪಂಚಾಯಿತಿಯಲ್ಲಿ ಬರ್ತಕ್ಕಂಥ ಈ ಗ್ರಾಮವನ್ನು ಅದ್ಧೂರಿಯಾಗಿ ಇನ್ನೂ ಹೆಚ್ಚಿನ ಮಾಡಲಿ ಅಂತ ಹೇಳ್ತಾ ಈಗಾಗಲೇ ಈ ಕರಗ ತುಂಬ ಚೆನ್ನಾಗಿ ಎಲ್ಲ ಬೀದಿಗಳಲ್ಲಿ ಎಲ್ಲ ಪಲ್ಲಕ್ಕಿಗಳ ಮುಂದೆ ಆಡ್ತಾ ಇದೆ. ಹಾಗಾಗಿ ಎಲ್ರಿಗೂ ಸಹ ಒಳ್ಳೆಯದಾಗಲಿ. ಇಡೀ ಜನತೆಗೆ, ಈ ನಮ್ಮ ಆನೇಕಲ್ ತಾಲೂಕು ಪ್ರಥಮವಾಗಿ ಈ ತೆಲುಗರಳ್ಳಿ ಗ್ರಾಮದ ಜನತೆಗೆ ತುಂಬ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮಾಧ್ಯಮದ ಮುಖಾಂತರ ಮತ್ತು ತೆಲುಗರಳ್ಳಿ ಜನತೆ ಮುಖಾಂತರ ಕುಲಬಾಂಧವರ ಪ್ರಕಾರ ನಾನು ಅವರಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ದಿನ ಶ್ರೀ ದ್ರೌಪದಮ್ಮ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ ತೆಲುಗರಳ್ಳಿ ಗ್ರಾಮದಲ್ಲಿ ಕುಲಬಾಂಧವರು ಎಲ್ಲ ಜನಾಂಗದವರ ಸಹಕಾರದೊಂದಿಗೆ ಅದ್ಭುರಿಯಾಗಿ ನಡೀತಾ ಇದೆ. ದೇವಿ ಉತ್ಸವ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಸಹ ಚೆನ್ನಾಗಿ ನಡ್ಕೊಂಡು ಹೋಗುವಂಥ ರೀತಿಯಲ್ಲಿ, ಊರಿಗೆ ಶಾಂತಿ ಆಗುವಂಥ ರೀತಿಯಲ್ಲಿ ದೇವಿ ಉತ್ಸವವನ್ನು ಕುಲಬಾಂಧವರು ಮಾಡ್ತಾಯಿದ್ದಾರೆ. ಏನು ಈ ಕಾರ್ಯಕ್ರಮಕ್ಕೆ ಹಲವಾರು ಜನ ಸಹಕಾರ ನೀಡ್ತಾಯಿದ್ದಾರೆ. ಜನಾಂಗದವರು ಶ್ರಮಪಟ್ಟು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಚಿಕ್ಕಹಳ್ಳಿ ಆದರೂ ಚೊಕ್ಕವಾಗಿ ತುಂಬ ವಿಜೃಂಭಣೆಯಿಂದ ಕರಗ ಮಹೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಆ ಭಗವಂತ ಎಲ್ಲ ಕುಲಬಾಂಧವರಿಗೂ ಸಹಕಾರ ನೀಡಿದಂಥ ಎಲ್ಲ ಜನಗಳಿಗೂ ಸಹ ಒಳ್ಳೆಯದಾಗಲಿ ಅಂತೇಳ್ಬಿಟ್ಟು ಕಾಲಕ್ಕೆ ಮಳೆ ಬರಲಿ, ಜನಕ್ಕೆ ಒಳ್ಳೆಯದಾಗಲಿ, ಊರಿಗೆ ಶಾಂತಿ ಆಗಲಿ, ಎಲ್ಲ ದೇವರುಗಳಿಗೂ ಸಹ ಪೂಜೆ ಪುನಸ್ಕಾರಗಳಾಗಿ ಪಲ್ಲಕ್ಕಿ ಉತ್ಸವಗಳನ್ನು ಮಾಡ್ತಾಯಿದ್ದಾರೆ. ಇದೇ ರೀತಿ ಪ್ರತಿ ವರ್ಷ ಕೂಡ ನಡೆಸ್ಕೊಂಡು ಹೋಗಲಿ, ಅವರಿಗೆ ಈ ದೇವಿ ಉತ್ಸವ ನಡೆಸ್ಕೊಂಡು ಹೋಗೋಕ್ಕೆ ಶಕ್ತಿ ನೀಡಲಿ ಅಂತೇಳ್ಬಿಟ್ಟು ತಾವೆಲ್ಲರಿಗೂ ಸಹ ಕೇಳ್ಕೊತಾ ಇದ್ದೀನಿ. ತೆಲುಗರಳ್ಳಿ ಗ್ರಾಮದಲ್ಲಿ ಶ್ರೀ ದ್ರೌಪದಮ್ಮ ಮತ್ತು ಧರ್ಮರಾಯ ಸ್ವಾಮಿಯ ಕರಗ ಮಹೋತ್ಸವವನ್ನು ನಡೆಸುತ್ತಿದ್ದೇವೆ. ಆ ದೇವಿ ಎಲ್ಲ ಗ್ರಾಮದ ಜನರಿಗೆ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಕೋರ್ಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮ 10ನೇ ತಾರೀಕು ಧ್ವಜಾರೋಹಣ ಮಾಡಿದ್ದೇವೆ.
11ನೇ ತಾರೀಕು ದೇವರ ಉತ್ಸವ ಎಲ್ಲ ಬೀದಿಗಳಲ್ಲಿ ಪ್ರಮುಖ ಬೀದಿಗಳಲ್ಲಿ ದೇವರ ಉತ್ಸವ ಮಾಡಿ ಈಗ 14ನೇ ತಾರೀಕು ಶ್ರೀ ದ್ರೌಪದಮ್ಮ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವವನ್ನು ರಾತ್ರಿ 3 ಗಂಟೆ 46 ನಿಮಿಷಕ್ಕೆ ದೇವಸ್ಥಾನದಿಂದ ಹೊರ ಬಂದು ಎಲ್ಲ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಿದ್ದೇವೆ. ಆ ದೇವಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ಈಗ 15ನೇ ವರ್ಷದ ಕಾರ್ಯಕ್ರಮ ನಮ್ಮೂರಿನಲ್ಲಿ ನಡೆಸ್ತಾ ಇದೆ.